ಬಂದ್ವಿ ಬಂದೇ ಬಿಟ್ವಿ. ವ್ಯೂ ಮಾತ್ರ ಅಲ್ಟಿಮೇಟ್. ನಮಸ್ಕಾರ ಕರ್ನಾಟಕ, ಎಲ್ಲ ಹೆಂಗಿದ್ದೀರಪ್ಪ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಎಷ್ಟೆಷ್ಟೋ ವಾಟರ್ ಫಾಲ್ಸ್ನೆಲ್ಲ ತೋರಿಸಿದ್ದೀನಿ ನಿಮಗೆ. ಇವತ್ತು ಒಂದು ಹೊಸ ವಾಟರ್ ಫಾಲ್ನ ತೋರ್ಸಕ್ಕೆ ಬಂದಿದ್ದೀನಿ. ಯಾವ ಥರ ಅಂದರೆ ಇದು ಕೇವಲ ಬೆಂಗಳೂರಿಂದ 54 ಕಿಲೋಮೀಟ್ರ್ ಅಷ್ಟೇ ಗುರು ಇರೋದು. ಬೇರೆ 54 ಕಿಲೋಮೀಟ್ರು ಅಂತ ಅಂದರೆ ಲೆಕ್ಕ ಮಾಡ್ಕೊಳ್ಳಿ. ಈ ಹಿಡನ್ ಜಮ್ನ ನೋಡೋಕೆ ಬಂದಿದ್ದೀನಿ. ಎಷ್ಟು ಸಖತ್ತಾಗಿದೆ ಅಂತ ಅಂದರೆ ನೇಚರು ಬಹಳ ಅದ್ಭುತವಾಗಿದೆ. ಈ ಅದ್ಭುತವಾದಂಥ ಜಾಗನ ನೋಡೋದಕ್ಕೆ ನಾನು ಬಂದಿದ್ದೀನಿ. ನನ್ನ ಜೊತೆ ನಿಮ್ಮನ್ನೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ದಿನ ಅಂತ ನಾವು ಮೇಕೆದಾಟು, ಸಂಗಮ, ಬೆಂಕಿ ಫಾಲ್ಸು, ಕುಳ್ಳಾಣಿ ದೊಡ್ಡಿ ಫಾಲ್ಸ್ ಅಂತ ನೋಡೋಣ. ಅದೇ ರೀತಿಲಿ ಇವತ್ತೊಂದು ಹೊಸ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಯಾವ ಫಾಲ್ಸು ಅಂತ ಬಂದ್ರೆ ಪೆರಂದಪ್ಪನಹಳ್ಳಿ ವಾಟರ್ ಫಾಲ್ಸ್ ಹತ್ರ ಇದ್ದೀನಿ ಇವತ್ತು. ಬಹಳ ಅಂದ್ರೆ ಬಹಳ ಅದ್ಭುತವಾಗಿದೆ. ಏನ್ ಅನ್ಸ್ತಾ ಇದೆ ಅಂತ ಅಂತೀರಾ? ಏನ್ರಿ ಹೆಸರು ಇದು? ಇತ್ತೀಚೆಗೆ ಮಳೆ ಉಯ್ದಿರೋದಕ್ಕೂ ಅದಕ್ಕೂ ಹೆಸರು ಅಂತೂ ಬಹಳ ಚಿಗುರು ಎಳೆದ್ಬಿಟ್ಟು ನಮ್ನ ಹಂಗೆ ಹೆಸರು ಹೆಂಗ್ ಸೆಳಿತಿದೆ ಅಂತ ಅಂದ್ರೆ ಮನ್ಸಿನಲ್ಲಿ ಖುಷಿ ಆಗ್ತಿದೆ. ಅದನ್ನ ಹೇಳ್ಕೊಳಕ್ ಆಗ್ತಾ ಇಲ್ಲ. ಒಳಗಡೆಯಿಂದ ಅಷ್ಟು ಖುಷಿ ಪಡ್ತಾ ಇದೀನಿ. ನೀವು ನೋಡಿ ಖುಷಿ ಪಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ನೋಡ್ಗುರು ವ್ಯೂ ನೋಡ್ರಿ ಏನ್ರಿ ವ್ಯೂ ಇದು? ಈ ತರ ವ್ಯೂ ಎಲ್ಲಾರು ಸಿಗುತ್ತಾ? ಬನ್ನಿ. ಓ ಹತ್ಬಿಟ್ವಿ. ಸಾಹಸ ಮಾಡ್ತಾ ಇದೀವಿ. ವ್ಯೂ ಅದ್ಭುತ. ನಾನು ನೋಡಿ ಎಲ್ಲತ್ತಿದ್ದೀನಿ, ಮರದ ಮೇಲೆ ನಿಂತಿದ್ದೀನಿ. ಅಲ್ಲಿಂದ ಬಂದೆ. ಭಾಳ ಅದ್ಭುತವಾಗಿದೆ. ಯಾವ ರೇಂಜ್ಗೆ ಜಲಪಾತ ಹರಿತಿದೆ ಅಂತ ನೋಡ್ತೀರಾ? ಸಖತ್ ಅಂದರೆ ಸಖತ್ ಫೋರ್ಸಾಗಿ ಹರಿತಾ ಇದೆ ನೀರಂತ. ಬಂದ್ವಿ ಬಂದೇ ಬಿಟ್ವಿ ನಮ್ಮ ಪೇರಂದಪ್ಪನಹಳ್ಳಿ ವಾಟರ್ ಫಾಲ್ಸ್ಗೆ. ಸಖತ್ತಾಗಿದೆ. ಇಲ್ಲಿಂದ ಅದ್ಭುತವಾಗಿದೆ. ನೋಡಿ ಇಲ್ಲಿ ನೋಡಿ ಗುರು, ಇದೊಂಥರ ವಾಟರ್ ಫಾಲ್ಸ್ ಯಾವ ಥರ ಇದೆ ಅಂತ ಅಂದರೆ ಈ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅಂತ ಅಂದರೆ ಅದ್ಭುತವಾಗಿ ಹರಿತಾ ಇದೆ. ಇಲ್ಲಿ ನೋಡೋಣ ಬನ್ನಿ, ಆ ಕಡೆ ಹೋಗೋಣ. ಓ ನೋಡ್ಗುರು, ಭಾಳ ಅದ್ಭುತವಾಗಿದೆ ಜಾಗ ಅಂತ. ಈ ಥರ ಜಾಗಗಳಿಗೆ ಸಖತ್ ಅಡ್ವೆಂಚರಸ್ ಆಗಿ ವಿಡಿಯೋ ಮಾಡೋಣ. ಇದಕ್ಕೋಸ್ಕರ ಒಂದು ಲೈಕ್ ಮಾಡೇ ಬಿಡಿ. ಅಯ್ಯೋ ದೇವ್ರೇ, ಹೋಗಕ್ಕಾಗಲ್ವಾ? ಇಲ್ಲಿದೆ. ಹೋಗೋಣ. ಒಂದು ಡ್ಯಾಮ್ ಕೂಡ ನಿರ್ಮಾಣ ಮಾಡಿದ್ದಾರೆ. ಇಲ್ಲೊಂದು ವ್ಯೂ ಮಾತ್ರ ಅಲ್ಟಿಮೇಟ್. ಎಷ್ಟು ರಭಸವಾಗಿ ನೀರು ಹರಿತಾ ಇದೆ ನೋಡ್ತಾ ಇದ್ದೀರಾ? ಅಲ್ಲಿಗೆ ಹೋಗೋಣ. ಅದ್ಭುತ. ಯಾವ ಅತಿ ಅದ್ಭುತ ಅಂತಾರಲ್ಲ, ಇದೇ ರೀತಿ ಅತಿ ಅದ್ಭುತ ಜಾಗಗಳನ್ನ ತಿರ್ಗೋಣ. ಏನ್ ಗುರು ವ್ಯೂ! ಇಲ್ಲೊಂದಷ್ಟು ಜನ ಹುಡುಗರುಗಳಿದ್ದಾರೆ. ಹುಡುಗರುಗಳು ಈಜಾಡ್ಕೊಂಡು ಸ್ನಾನ ಮಾಡ್ಕೊಂಡು ಈ ತರ ಬಟ್ಟೆ ಹಾಕೊಂಡು ಹೋಯ್ತಾವ್ರೆ. ಹಾಯ್ ಮಾಡೋ ಹಾಯ್ ಬ್ರೋ. ಹೆಸರು ಪವನ್, ದರ್ಶನ್, ಸಂಜಯ್. ನೈಸ್ ಟು ಮೀಟ್ ಯು ಬ್ರೋ. ಹ್ಯಾವ್ ಎ ನೈಸ್ ಡೇ. ನೋಡ್ರಿ ಯಾವ ತರ ಇದೆ ನೀರು, ಜಲಪಾತ. ಅದ್ಭುತ. ಈಗ ಮಳೆ ಉಯ್ದಿರೋದಕ್ಕೂ ಮತ್ತೆ ನೀರು ಬರ್ತಾ ಇರೋದಕ್ಕೂ ಯಾವ ತರ ಕಾಣಿಸ್ತಾ ಇದೆ, ಸಗದಾಗಿ ಕಾಣಿಸ್ತಾ ಇದೆ. ನೋಡ್ರಿ ವ್ಯೂ ಸಖತ್ತಾಗಿದೆ. ಯಾವ ರಭಸವಾಗಿ ನೀರು ಹರಿತಾ ಇದೆ. ಆದ್ರೆ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಮ್ಮ ಸೇಫ್ಟಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲರೂ ಹೋದ್ರೆ ಮೊದಲು ನಮ್ಮ ಸೇಫ್ಟಿ ಕಡೆ ಗಮನ ಕೊಡ್ಬೇಕು. ಅದ್ರ ಜೊತೆಗೆ ಇಲ್ಲೊಂದ್ ಸ್ವಲ್ಪ ಮುಳುಗ್ಬಿಟ್ಟು ಎದೊಳ್ಬಿಡೋಣ ಸಾಕು. ಈಜ್ಗಿದೆಲ್ಲ ಹೊಡೆಯೋದು ಬೇಡ. ಯಾಕಂತ ಅಂದ್ರೆ ನೀರು ಹರಿಯೋ ನೀರಲ್ವಾ, ತುಂಬಾ ಅಪಾಯಕಾರಿಯಾಗಿರುತ್ತೆ. ಅದಕ್ಕೆ ನಾವು ಮುಳುಗ್ಬಿಟ್ಟು ಎದೋಳೋಣ. ಯಾಕಂದ್ರೆ ಮನಶಾಂತಿಗೋಸ್ಕರ ಇಲ್ಲಿಗೆ ಬಂದು ಸ್ವಲ್ಪ ನೀರು ಮುಳುಗಿಲ್ಲ ಅಂದ್ರೂ ಬೇಜಾರಾಗುತ್ತಲ್ವಾ, ಅದಕ್ಕೋಸ್ಕರ ಇಲ್ಲಿ ಮುಳುಗ್ಬಿಟ್ಟು ಎದೋಳೋಣ. ಮತ್ತೆ ಇನ್ನೊಂದು ವಿಷಯ ಏನಂತ ಅಂದ್ರೆ, ಈ ಜಾಗಕ್ಕೆ ಯಾರು ಬಂದ್ರೆ, ಈ ಜಾಗ ಬಂದ್ಬಿಟ್ಟು ತಮಿಳ್ನಾಡು ಹೊಸೂರಲ್ಲಿ ಲೊಕೇಟ್ ಆಗುತ್ತೆ. ಅದೇ ರೀತಿಯಲ್ಲಿ ಈ ಜಾಗಕ್ಕೆ ಯಾರು ಬಂದರೆ ಒಂದೇ ಒಂದು ಮನವಿ ಮಾಡ್ಕೊಳ್ಳೋದು ಏನಂತ ಅಂತಂದರೆ,
ಯಾರು ಅಷ್ಟೇ ಈ ಜಾಗನ ಗಲೀಜ್ ಮಾಡಕ್ ಹೋಗ್ಬೇಡಿ, ಯಾಕಂತಂದ್ರೆ ಇದು ತುಂಬಾ ಅದ್ಭುತವಾಗಿದೆ. ಹಿಡನ್ ಜಮ್ ಅಂತಾರಲ್ಲ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕೇ ಹೊರತು ಅದನ್ನ ಹಾಳು ಮಾಡ್ತಾ ಹೋಗ್ಬಾರ್ದು. ನೋಡಿ ಗ್ರೀನರಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ನಾವು ಪೆರೆಂದಪ್ಪನಹಳ್ಳಿ ವಾಟರ್ ಫಾಲ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಮುಂದೆ ಹೋಗ್ತಾ ಇದೀವಿ. ಸಾಕಷ್ಟು ಜನ ಟೂರಿಸ್ಟರ್ಸ್ ಬಂದಿದ್ದಾರೆ, ಮೇಲ್ಗಡೆನೂ ಕೂಡ ಕೂತಿದ್ದಾರೆ, ಮೇಲ್ಗಡೆ ಸೆಲ್ಫಿ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ತರ ಸಾಹಸ ಎಲ್ಲ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ, ಯಾಕಂತ ಅಂದ್ರೆ ನೀವು ಸೆಲ್ಫಿ ತಗೊಳಕ್ ಹೋಗಿ ನಿಮ್ಮ ಅದ್ಭುತವಾದಂತ ಪ್ರಾಣನ ಕಳ್ಕೊತೀರಾ. ಮೇಲ್ಗಡೆ ಒಂದಷ್ಟು ಜನ ಇದ್ದಾರೆ. ಹಾಯ್ 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 ಮಾಡ್ತಾ ಇದಾರೆ ಅಲ್ಲಿಂದ. ನಾನು ನಮ್ಮ ಕರ್ನಾಟಕ ರಾಜ್ಯದ ಬಾವುಟವನ್ನ ಕಳೆದ ವಿಡಿಯೋದಲ್ಲೂ ರಾರಾಜಿಸಿದ್ದೀನಿ. ಅದೇ ರೀತಿಲಿ ಇವತ್ತು ನಮ್ಮ ಈ ಕರ್ನಾಟಕ ಬಾವುಟವನ್ನ ಇಲ್ಲೂ ಹಾರಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಈ ತರ ಇಂಟ್ರೆಸ್ಟಿಂಗ್ ಮತ್ತೆ ಅಡ್ವೆಂಚರಸ್ ವಿಡಿಯೋನ ಮುಂದೆ ವಿಡಿಯೋದಲ್ಲೂ ಕೂಡ ತರಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಟಾಟಾ ಟಾಟಾ ಬಾಯ್ ಬಾಯ್ ಫ್ರಮ್ ಪೆರೆಂದಪ್ಪನಹಳ್ಳಿ ವಾಟರ್ ಫಾಲ್ಸ್.